ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇವತ್ತಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬ ಯಾವಾಗ ಮತ್ತು ಆಚರಣೆ ಹೇಗೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶ್ರೀಕೃಷ್ಣ ಜನ್ಮಾಷ್ಟಮಿ ಸಾಮಾನ್ಯವಾಗಿ ಶ್ರಾವಣ ಮಾಸದ ಕೃಷ್ಣ ಪಕ್ಷ ಅಷ್ಟಮಿ ಎಂದು ಆಚರಿಸಲಾಗುತ್ತೆ. ಇದು ಭಗವಾನ್ ಶ್ರೀಕೃಷ್ಣರ ಜನ್ಮದಿನ ಎಂದು ಕರೆಯಲಾಗುತ್ತೆ. 2025ರಲ್ಲಿ ಜನ್ಮಾಷ್ಟಮಿ ಆಗಸ್ಟ್ 15ರಂದು, ಕೆಲವು ಕಡೆಗಳಲ್ಲಿ ಆಗಸ್ಟ್ 16ರಂದು ಆಚರಣೆ ಆಗುವ ಸಾಧ್ಯತೆ ಇದೆ. ದಿನಾಂಕವು ಚಂದ್ರಮಾನ ಪ್ರಕಾರ ಬದಲಾಗುತ್ತೆ. ಇನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆಯ ವಿಧಾನ ನೋಡೋದಾದರೆ, ಪೂಜೆ ತಯಾರಿ ಯಾವ ರೀತಿ ಮಾಡ್ಕೋಬೇಕು ಅಂತ ನೋಡೋದಾದರೆ, ಮೊದಲನೇದಾಗಿ ಮನೆ ಶುದ್ಧೀಕರಣ ಮಾಡಬೇಕಾಗುತ್ತೆ. ಬೆಳಗ್ಗೆ ಮನೆಯನ್ನು ಚೆನ್ನಾಗಿ ಸ್ವಚ್ಛಗೊಳಿಸಬೇಕಾಗುತ್ತೆ. ಎರಡನೇದಾಗಿ ಪೂಜೆ ವೇದಿಕೆ ಸಜ್ಜು ಮಾಡ್ಕೊಳ್ಬೇಕಾಗುತ್ತೆ. ಹೂವಿನ ಮಾಲೆ, ತೋರಣ, ಹಸಿರು ಎಲೆಗಳಿಂದ ಅಲಂಕರಿಸಬೇಕಾಗುತ್ತೆ. ಮೂರನೇದಾಗಿ ಕೃಷ್ಣನ ಮೂರ್ತಿ ಚಿತ್ರ ಅಥವಾ ಚಿನ್ನದ ಅಥವಾ ಬೆಳ್ಳಿಯ ತೊಟ್ಟಿಲಿನಲ್ಲಿ ಕೃಷ್ಣನ ಮೂರ್ತಿಯನ್ನು ಇರಿಸಬೇಕಾಗುತ್ತೆ. ಇನ್ನು ವ್ರತ ಮತ್ತು ಉಪವಾಸ ನೋಡೋದಾದರೆ, ಅನೇಕರು ಉಪವಾಸವಿರುತ್ತಾರೆ. ಫಲಾಹಾರ, ಹಣ್ಣು, ಹಾಲು, ಪಾಯಸ ಮಾತ್ರ ಸೇವನೆ ಮಾಡುತ್ತಾರೆ. ರಾತ್ರಿ 12 ಗಂಟೆಯವರೆಗೆ ಉಪವಾಸ ಮುಂದುವರಿಸುತ್ತಾರೆ. ಏಕೆಂದರೆ ಶ್ರೀಕೃಷ್ಣ ಜನಿಸಿದ ಸಮಯ ಮಧ್ಯರಾತ್ರಿ, ಅದಕ್ಕೋಸ್ಕರ. ಇನ್ನು ಪೂಜಾ ವಿಧಾನ ನೋಡೋದಾದರೆ, ಮೊದಲನೇದಾಗಿ ಗೋವಿಂದನ ಅಭಿಷೇಕ ಮಾಡಬೇಕಾಗುತ್ತೆ. ಹಾಲು, ತುಪ್ಪ, ಜೇನು, ಸಕ್ಕರೆ, ಗಂಗಾಜಲದಿಂದ ಮೂರ್ತಿಗೆ ಸ್ನಾನ ಮಾಡಿಸ್ಬೇಕಾಗುತ್ತೆ. ಇನ್ನು ಎರಡನೇದಾಗಿ ಅಲಂಕಾರ, ಹೊಸ ಬಟ್ಟೆ, ಹೂಮಾಲೆ, ಆಭರಣ ಧರಿಸಬೇಕಾಗುತ್ತೆ. ಮೂರನೇದಾಗಿ ಅರ್ಚನೆ, ತುಳಸಿ ದಳ, ಹೂ, ಧೂಪ, ದೀಪದೊಂದಿಗೆ ಆರತಿ ಮಾಡಬೇಕಾಗುತ್ತೆ. ನಾಲ್ಕನೇದಾಗಿ ನೋಡೋದಾದರೆ ಭಜನೆ ಮತ್ತು ಕೀರ್ತನೆ, ಶ್ರೀಕೃಷ್ಣನ ನಾಮಸ್ಮರಣೆ, ಭಜನೆಗಳು, ಗೀತಾ ಗಾಯನ ಮಾಡ್ಕೋಬೋದು. ಇನ್ನು ಐದನೇದಾಗಿ ನೋಡೋದಾದರೆ ತೊಟ್ಟಿಲನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಮೂರ್ತಿಯನ್ನು ತೊಟ್ಟಿಲಿನಲ್ಲಿ ಇಟ್ಟು ನಿಧಾನವಾಗಿ ಓಲೈಸುವುದು. ಇನ್ನು ಆರನೇದಾಗಿ ನೋಡೋದಾದರೆ ನೈವೇದ್ಯ, ಬೆಲ್ಲ, ಬೆಣ್ಣೆ, ಹಾಲು, ಪಾಯಸ, ಲಡ್ಡು ಅರ್ಪಣೆ ಮಾಡಬೇಕಾಗುತ್ತೆ. ಇನ್ನು ವಿಶೇಷವಾಗಿ ಯಾವ್ಯಾವ ಕಡೆ ಯಾವ ರೀತಿ ಮಾಡ್ತಾರೆ ಅಂತ ನೋಡೋದಾದರೆ, ಮಹಾರಾಷ್ಟ್ರ, ಕರ್ನಾಟಕದ ಕೆಲ ಭಾಗಗಳಲ್ಲಿ ಬೆಣ್ಣೆ ಹಾಲು ತುಂಬಿದ ಉಂಡಿಯನ್ನು ಕಟ್ಟಿ ತಂಡಗಳು ಅದನ್ನು ಓಡಿಸ್ತಾರೆ. ಎರಡನೇದಾಗಿ ನೋಡೋದಾದರೆ ಭಗವಾನ್ ಕೃಷ್ಣನ ಬಾಲಲೀಲೆಗಳನ್ನು ನೃತ್ಯ ರೂಪದಲ್ಲಿ ಪ್ರದರ್ಶಿಸುತ್ತಾರೆ. ಇನ್ನು ಮನೆಯಲ್ಲೇ ಮಾಡುವ ಶ್ರೀಕೃಷ್ಣ ಜನ್ಮಾಷ್ಟಮಿ ಪೂಜೆ ವಿಧಾನವನ್ನು ಹಂತ ಹಂತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ ಅಂತ. ಇನ್ನು ಮೊದಲನೇದಾಗಿ ನೋಡೋದಾದರೆ ಪೂರ್ವ ತಯಾರಿಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆ ಧರಿಸಿ ಮನೆಯನ್ನು ಹೂ, ತೋರಣ, ದೀಪಗಳಿಂದ ಅಲಂಕರಿಸಬೇಕಾಗುತ್ತೆ. ಪೂಜಾ ಮಂಟಪದಲ್ಲಿ ಚಿನ್ನ, ಬೆಳ್ಳಿ, ಮಣ್ಣಿನ ಬಾಲಕೃಷ್ಣ ಮೂರ್ತಿಯನ್ನು ಇಡಬೇಕಾಗುತ್ತೆ. ಒಂದು ತೊಟ್ಟಿಲನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಮಂಟಪದ ಮುಂದೆ ಅದನ್ನು ಕಟ್ಟಿರಬೇಕಾಗುತ್ತೆ. ಅಂದರೆ ದೇವ್ರ ಪೂಜೆ ಫೋಟೋ ಮುಂದೆ ಕಟ್ಟಿರಬೇಕಾಗುತ್ತೆ. ಇನ್ನು ಎರಡನೇದಾಗಿ ನೋಡೋದಾದರೆ ವ್ರತ ನಿಯಮ ನೋಡೋಣ. ಬೆಳಗ್ಗೆಯಿಂದ ರಾತ್ರಿ 12 ಗಂಟೆವರೆಗೆ ಉಪವಾಸ ಇರ್ಬೋದು. ಹಣ್ಣು, ಹಾಲು ಮಾತ್ರ ಸೇವನೆ ಮಾಡಬೇಕಾಗುತ್ತೆ. ಮಧ್ಯರಾತ್ರಿ 12ಕ್ಕೆ ಜನ್ಮೋತ್ಸವ ಇರುತ್ತೆ. ಇನ್ನು ಮೂರನೇದಾಗಿ ನೋಡೋದಾದರೆ ಕಳಶ ಪ್ರತಿಷ್ಠಾಪನೆ ಮಾಡಿರಬೇಕಾಗುತ್ತೆ. ಪಿತ್ತಳ, ಬೆಳ್ಳಿ ಪಾತ್ರೆಯಲ್ಲಿ ನೀರು ತುಂಬಿ ಮಾವಿನ ಎಲೆ, ತೆಂಗಿನಕಾಯಿಯನ್ನು ಇಟ್ಟಿರಬೇಕಾಗುತ್ತೆ. ಕಳಶಕ್ಕೆ ಹೂಮಾಲೆಯನ್ನು ಹಾಕಿ ಸ್ವಸ್ತಿಕ ಚಿಹ್ನೆಯನ್ನು ಬರೆದಿರಬೇಕಾಗುತ್ತೆ. ಆಮೇಲೆ ಕೃಷ್ಣನ ಅಭಿಷೇಕ ಮಾಡಬೇಕಾಗುತ್ತೆ. ಹಾಲು, ತುಪ್ಪ, ಜೇನು, ಗಂಗಾಜಲ ಮಿಶ್ರಣ ಮಾಡಿ ಮೂರ್ತಿಗೆ ಸ್ನಾನವನ್ನು ಮಾಡಿಸಿರಬೇಕಾಗುತ್ತೆ. ಸ್ವಚ್ಛವಾದ ಬಟ್ಟೆ, ಹೂಮಾಲೆ, ಆಭರಣಗಳಿಂದ ಅಲಂಕರಿಸಬೇಕಾಗುತ್ತೆ. ಅಲಂಕಾರ ಮತ್ತು ಅರ್ಚನೆಯನ್ನು ಮಾಡಬೇಕಾಗುತ್ತೆ. ತುಳಸಿ ದಳ, ಹೂ, ಧೂಪ, ದೀಪ ಅರ್ಪಿಸಬೇಕಾಗುತ್ತೆ. ಅರ್ಚನೆ ಮಂತ್ರವನ್ನು ಹೇಳ್ಕೊಳ್ಬೇಕಾಗುತ್ತೆ. ಇನ್ನು ತೊಟ್ಟಿಲಿನಲ್ಲಿ ಮೂರ್ತಿಯನ್ನು ಇಟ್ಟು ನಿಧಾನವಾಗಿ ತೂಗಬೇಕಾಗುತ್ತೆ. ಜಯ ಕೇಶವ, ಜಯ ಗೋಪಾಲ ಎಂದು ಭಜನೆ ಮಾಡಬೇಕಾಗುತ್ತೆ. ನಾಲ್ಕನೇದಾಗಿ ನೈವೇದ್ಯ, ಬೆಲ್ಲ, ಬೆಣ್ಣೆ, ಹಾಲು, ಪಾಯಸ, ಲಡ್ಡು ಅರ್ಪಿಸಬೇಕಾಗುತ್ತೆ. ತುಳಸಿ ದಳವನ್ನು ನೈವೇದ್ಯದ ಮೇಲೆ ಇಡಬೇಕಾಗುತ್ತೆ. ಇನ್ನು ಐದನೇದಾಗಿ ಮಹಾಮಂಗಳಾರತಿಯನ್ನು ಮಾಡಬೇಕಾಗುತ್ತೆ. ದೀಪದಿಂದ ಆರತಿ ಮಾಡಿ ಕುಟುಂಬದವರೊಂದಿಗೆ ಪ್ರಸಾದ ವಿತರಿಸಬೇಕಾಗುತ್ತೆ. ಇನ್ನು ವಿಶೇಷವಾಗಿ ಸೂಚನೆ ಕೊಡೋದಾದರೆ, ರಾತ್ರಿ 12 ಗಂಟೆಗೆ ಶ್ರೀಕೃಷ್ಣ ಜನ್ಮೋತ್ಸವ ಗಂಟೆ ಬಾರಿಸಿ ಭಜನೆ ಆಡುವುದು ಶುಭಕರ ಎಂದು ಹೇಳ್ಬೋದು. ಸಾಧ್ಯವಾದರೆ ಭಗವದ್ಗೀತೆ ಪಠಣ ಅಥವಾ ಕೃಷ್ಣನ ಲೀಲಾಕಥೆ ಹೇಳುವುದು ಉತ್ತಮವಾಗಿರುತ್ತೆ.